ಭಕ್ತ ಮಹಾಶಯರಿಗೆ ನಮಸ್ಕಾರ. ಇಂದಿನ ದಿವಸ ಈ ವರ್ಷ ವರಭಾವನಾ ಸಂಸ್ಥಾನದಲ್ಲಿ ಅಧಿಕ ಮಾಸ ಉಂಟಾಗಿದೆ. ಆದ ಕಾರಣದಿಂದ ಶನೇಶ್ವರ ಜಯಂತಿ ಜೂನ್ ತಿಂಗಳ 15ನೇ ತಾರೀಕು ಬರ್ತಕ್ಕಂಥ ಅಮಾವಾಸ್ಯೆಯಿಂದ ಬರುತ್ತೆ. ಈ ವರ್ಷ ಈ ತಿಂಗಳು ಬರ್ತಕ್ಕಂಥ 16ನೇ ತಾರೀಕು ಬರೋದಿಲ್ಲ. ದೈವಿಕ ಭಕ್ತ ಮಹಾಶಯರೆಲ್ಲರೂ ಇದನ್ನು ತಿಳ್ಕೋಬೇಕು. ಸುಮ್ಮನೆ ವೈಶಾಖ ಮಾಸ ಅಂತ್ಯಮ ಭಾಗದಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ ಶನೇಶ್ವರ ಜಯಂತಿ ಅಂತ ಬರೋಲ್ಲಿ ಅಧಿಕ ಮಾಸ ಬಂದಾಗ ಬದಲಾವಣೆ ಆಗುತ್ತೆ. ಪ್ರತಿ ಅಧಿಕ ಮಾಸಗಳು ಬಂದಾಗ ನಿಜ ಮಾಸ ಬಂದಾಗಲೇ ಅದನ್ನು ಆಚರಣೆ ಮಾಡೋದು. ಅಧಿಕ ಮಾಸವನ್ನು ಯಾರೂ ಆಚರಣೆ ಮಾಡೋದಿಲ್ಲ. ಶನೇಶ್ವರ ಜಯಂತಿ ನಿಮಗೆ ವೈಶಾಖ ಮಾಸ ವಿಭಾಗದ ಅಂತ್ಯಕಾಲದಲ್ಲಿ ಜ್ಯೇಷ್ಠ ಮಾಸದ ಪ್ರಾರಂಭದಲ್ಲಿ ಬರಬೇಕು. ಜ್ಯೇಷ್ಠ ಮಾಸದ ಪ್ರಾರಂಭ ಬರ್ತಕ್ಕಂಥದ್ದು 15ನೇ ತಾರೀಕು ಜೂನ್ ತಿಂಗಳಲ್ಲಿ ಬರುತ್ತೆ. ಅಮಾವಾಸ್ಯೆ ದಿನ, ಆ ದಿನದ ಅಮಾವಾಸ್ಯೆಯೇ ಶನೇಶ್ವರ ಜಯಂತಿ. ದಯವಿಟ್ಟು ಭಕ್ತ ಮಹಾಶಯರು ತಪ್ಪು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಯಾರೇ ಆಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥವ್ರನ್ನ ದಯವಿಟ್ಟು 150 ರೂಪಾಯಿ ಕೊಟ್ಟು ಪಂಚಾಂಗವನ್ನು ಪಡ್ಕೊಂಡು ದಯವಿಟ್ಟು ಭಕ್ತ ಮಹಾಶಯರೆಲ್ಲರೂ ಇದನ್ನು ಓದ್ಬೋದು. ಸುಮ್ಮನೆ ದೇವಾಲಯಗಳಿಗೆ ಹೋಗಿ ಶನೇಶ್ವರ ಜಯಂತಿ ಅಂತೆ ಎಳ್ಳು ಬೆಲ್ಲ ತಗೊಳ್ಳಿ, ಒಂದು ತಾಂಬೂಲ ಕೊಡೋದಿಲ್ಲ, ಒಂದು ಫಲ ಕೊಡೋದಿಲ್ಲ, ಒಂದು ಎಲೆಡಿಕೆ ಇಲ್ಲ, ಒಂದು ಹೂವು ಇಲ್ಲ, ಸುಮ್ಮನೆ ಎಳ್ಳು ಬೆಲ್ಲ ತೊಗೊಂಡ್ರೆ ಅದಕ್ಕೆ ಪ್ರಸಾದ ಮಾಡೋದಕ್ಕಾಗಿ ಎಷ್ಟಾಗುತ್ತೆ ಖರ್ಚು. ಭಕ್ತಿ ಮಹಾಶಯರೆಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಎತ್ಕೊಂಡ್ಬಂದಿದ್ದೇನೆ ಎಳ್ಳು ಬೆಲ್ಲ ಕೊಟ್ಬಿಡ್ತಾರೆ. ಅದಕ್ಕೊಂದು ಕೂಲಿ ಕೊನೆ ಪಕ್ಷ ಒಂದು ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ದಕ್ಷಿಣೆ ಏನಾದರೂ ಬೇಡವೆ? ಕೇಳಿದ್ರೆ ನಮ್ಗೆ ಹೇಳಿರೋದು ಇಷ್ಟೇ. ಭಕ್ತಿ ಮಹಾಶಯರೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು, ಎಲ್ಲ ಭಕ್ತಿ ಮಹಾಶಯರಿಗೂ ಹೇಳ್ತಿಲ್ಲ, ಎಲ್ಲ ಭಕ್ತಿ ಮಹಾಶಯರಲ್ಲೂ ಬಹಳಷ್ಟು ಉನ್ನತ ಮಟ್ಟದಲ್ಲಿ ಫಲತಾಂಬೂಲಗಳನ್ನು ಇಟ್ಟು ಭಕ್ತ ಪುರೋಹಿತರಿಗಾಗಿರ್ಬೋದು, ದೇವಸ್ಥಾನದ ಸೇವಾಕರ್ತರುಗಳಿಗಾಗಿರ್ಬೋದು ಆಗುವಂಥ ಒಂದು ರೂಪಾಯಿ ನಾನು ದಕ್ಷಿಣೆ ಇಡ್ತಾರೆ. ಕೆಲವಂತರ ಭಕ್ತ ಇರ್ತಕ್ಕಂಥವರು ಸುಮ್ಮನೆ ಬಂದ್ಬಿಡೋದು, ಎಳ್ಳು ಬೆಲ್ಲ ಕೊಟ್ಬಿಡೋದು, ಮಾಡ್ಕೊಳ್ಳಿ ಪ್ರಸಾದ ಅಂತ. ಇವ್ರ ಕರ್ಮಕ್ಕೆ ನಾವು ಪ್ರಸಾದ ಮಾಡಿ ಹಂಚ್ಬೇಕು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕರ್ಮಶೇಷಕ್ಕೆ ಯಾರೇನು ಮಾಡೋಕ್ಕಾಗುತ್ತೆ? ಅವ್ರವ್ರ ಕರ್ಮಶೇಷ ಅವ್ರವ್ರಿಗೆ. ಏನೇ ಆಗಲಿ ದೇವಾಲಯಗಳಲ್ಲಿ ದಯವಿಟ್ಟು ಫಲತಾಂಬೂಲಗಳನ್ನು ಕೊಡ್ತಕ್ಕಂಥದ್ದು ಗೌರವಿಸುವಂಥದ್ದು ನಿಮ್ಮ ಕರ್ತವ್ಯ. ಆಮೇಲೆ ಪುರೋಹಿತರುಗಳು ನಿಮಗೆ ಗೌರವಿಸೋದು. ಸುಮ್ಮನೆ ಪುರೋಹಿತರು ಗೌರವಿಸಲಿಲ್ಲ, ಪುರೋಹಿತರು ನೀಚವಾಗಿ ಮಾತಾಡಿದ್ರು, ಪುರೋಹಿತರು ನಮ್ಮನ್ನು ಸರಿಯಾಗಿ ಪ್ರೀತಿಸಲಿಲ್ಲ, ಇವು ಅದೇ ಥರ ನಡ್ಕೊಂಡಿರ್ತಾನೆ, ಅವರು ಅದೇ ಥರ ನಡ್ಕೊಳ್ತಾರೆ. ಸುಮ್ಮನೆ ಇರಲಿ, ಅದೆಲ್ಲ ಯಾಕೆ? 15ನೇ ತಾರೀಕು ಜೂನ್ ತಿಂಗಳು ಬರ್ತಕ್ಕಂಥ ಅಮಾವಾಸ್ಯೆ ದಿನವೇ ಶನೇಶ್ವರ ಜಯಂತಿ. ನಾಳೆ ಬರ್ತಕ್ಕಂಥ ಅಧಿಕ ಮಾಸದ ಅಮಾವಾಸ್ಯೆ ದಿನ ಶನೇಶ್ವರ ಜಯಂತಿ ಇಲ್ಲ. ಪಂಚಾಂಗವನ್ನು ದಯವಿಟ್ಟು ಪಠನ ಮಾಡ್ಬೋದು. ಜ್ಯೇಷ್ಠ ಮಾಸದ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿನಾನೇ ಶನೇಶ್ವರ ಜಯಂತಿ ಬರೋದು. ಭಕ್ತ ಮಹಾಶಯರು ಯಾರು ಕನ್ಫ್ಯೂಸ್ ಮಾಡ್ಕೋಬಾರ್ದು. ದಯವಿಟ್ಟು ಇದನ್ನು ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕು, ದೇವಸ್ಥಾನದ ಬಗ್ಗೆ ಗಂಧ ಗೊತ್ತಾಗಬೇಕು, ಶೇರ್ ಮಾಡಿ. ನಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿಶೇಷತೆ ನೋಡಿ, ಎಲ್ಲೂ ನಿಮಗೆ ಸಿಗೋದಿಲ್ಲ. ಪರಮಾತ್ಮ ತಾಯಿ ಜ್ಯೇಷ್ಠಾದೇವಿ ಜೊತೆಗೆ ಲೀಲಾದೇವಿ ಜೊತೆಗಿದ್ದಾರೆ. ಇದನ್ನು ನೀವೆಲ್ಲೂ ಕಾಣೋದಕ್ಕಾಗೋದಿಲ್ಲ. ಈ ದೇವಾಲಯದಲ್ಲಿ ವಿಶೇಷ ಪ್ರತಿನಿತ್ಯ ಎಳ್ಳೆಣ್ಣೆ ಅಭಿಷೇಕ ಮೂಲ ವಿಗ್ರಹಕ್ಕೆ ನಡೀತಕ್ಕಂಥ ಒಂದು ಸೌಕರ್ಯವನ್ನು ಇಲ್ಲಿ ನಡೆದಿದೆ. ಈ ರೀತಿ ಸೌಕರ್ಯ ನಿಮಗೆಲ್ಲೂ ಸಿಗೋದಿಲ್ಲ. ಆಗಮಶಾಸ್ತ್ರದ ಸಂಪೂರ್ಣ ಜ್ಞಾನವನ್ನು ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು ಇಲ್ಲಿ ಮಾಡ್ತಕ್ಕಂಥ ನಾನು ರಾಘವೇಂದ್ರ ಗುರೂಜಿ ಆಗಿರ್ತಕ್ಕಂಥ ನಾನಾಗಿರ್ಬೋದು, ನನ್ನ ಸಿಬ್ಬಂದಿ ಆಗಿರ್ಬೋದು, ಆಗಮಶಾಸ್ತ್ರದ ಮುಖಾಂತರವೇ ನಡ್ಕೊಳ್ಳೋದು. ಆಗಮಶಾಸ್ತ್ರದ ಮೂಲವೇ ಇರ್ತಕ್ಕಂಥದ್ದು. ಆಗಮಶಾಸ್ತ್ರದ ಪುರೋಹಿತರೇ ನಾವು, ಆಗಮಶಾಸ್ತ್ರದ ಪಂಡಿತರೇ. ದಯವಿಟ್ಟು ನೋಡಿ, ಈ ಥರ ಸೌಕರ್ಯ ನಿಮಗೆಲ್ಲೂ ಸಿಗೋದಿಲ್ಲ. ಭಗವಂತನ ಈ ಥರ ಸೌಕರ್ಯ ನೋಡಿ. ಈ ಕಡೆ ಅಮ್ಮನ ಭುವನೇಶ್ವರಿ ತಾಯಿ, ಭುವನೇಶ್ವರಿ ಅಂದರೆ ಪ್ರಕೃತಾಂಬಿಕೆ ಅಂತ. ಭುವನ ಸುಂದರೇಶ್ವರಿ ಭುವನೇಶ್ವರಿ. ಪಚ್ಚೆಲಿಂಗ ಎಲ್ಲಿದೆ? ಪಚ್ಚೆಲಿಂಗ, ಪರಮಾತ್ಮನ ಪಚ್ಚೆಲಿಂಗ. ಶಿವನ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನದಲ್ಲೇ ಪವಿತ್ರತೆ. ಪಚ್ಚೆಲಿಂಗ ನಿಮಗೆ ಕ್ಲೀನಾಗಿ ಕಾಣುತ್ತೆ. ಪ್ರತಿ ಸೋಮವಾರ ವಿಶೇಷವಾಗಿ ಆರಾಧನೆ ನಡೆಯುತ್ತೆ. ಪಚ್ಚೆಲಿಂಗದ ಆರಾಧನೆ ವಿಶೇಷವಾಗಿರುತ್ತೆ. ಪರಮಾತ್ಮನ ಸೇವೆ. ಕೆಳಗಡೆ ಶ್ರೀಚಕ್ರ, ಮೂಲ ಸ್ಥಾನದ ಭಗವಂತರೆಲ್ಲರೂ ಇಲ್ಲೇ ಇದ್ದಾರೆ. ತ್ರಿಪುರ ಸುಂದರಿ, ಶ್ರೀಚಕ್ರ, ಪರಮೇಶ್ವರ, ಅಮ್ಮನವರು. ಈ ರೀತಿಯಾದ ಪೂರ್ಣ ಸೌಕರ್ಯತೆ ಇಲ್ಲಿ ದೇವಾಲಯದಲ್ಲಿರೋದ್ರಿಂದ, ಆಗಮಶಾಸ್ತ್ರದ ಪಂಡಿತರಾಗಿರೋದ್ರಿಂದ ನಾವು ಉದ್ದಟತನದಲ್ಲೇ ಕೇಳ್ತಾ ಇದ್ದೀವಿ.
ಈ ತಿಂಗಳು ಬರ್ತಕ್ಕಂಥ 14ನೇ ತಾರೀಕು ಅಮಾವಾಸ್ಯೆ ಶನೇಶ್ವರ ಜಯಂತಿ ಅಲ್ಲ. ಜೂನ್ ತಿಂಗಳ 15ನೇ ತಾರೀಕು ಬರ್ತಕ್ಕಂಥದ್ದೇ ಶನೇಶ್ವರ ಜಯಂತಿ. ದಯವಿಟ್ಟು ಭಕ್ತ ಮಹಾಶಯರೆಲ್ಲರೂ ಅದನ್ನು ಆಚರಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೀವಿ, ಕೇಳ್ಕೊಳ್ತೀವಿ. ಸರ್ವೇ ಜನ ಸುಖಿನೋ ಭವಂತು. ಸತ್ಪುರುಷ ಹಿರಣ್ಯವರ್ಣಂ ಜ್ಯೇಷ್ಠವರ್ಣೆ ನೀಲವರ್ಣೆ ಪೂರ್ಣದ್ವಾರಗೆಂದಸ್ಯ ಓಂ ಐಂ ಹ್ರೀಂ ಶ್ರೀಂ ಶಂ ಶನೇಶ್ವರ ಸ್ವಾಮಿ ದೇವತಾ ಕೃಪಾ ಕಟಾಕ್ಷ ಸರ್ವೇ ಜನ ಸುಖಿನೋ ಭವಾತ್.